ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಮಾವಿನಕಾಯಿ ಹಾಕೇನೆ ಚಿತ್ರಾನ್ನ ಮಾಡಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡುವ ಸರಿಯಾದ ವಿಧಾನನ ಇಲ್ಲಿ ನೋಡೋಣ. ನಾನು ತೋತಾಪುರಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ ತುಂಬಾನೇ ಹುಳಿ ಬಂದ್ಬಿಡುತ್ತೆ, ಅದರಿಂದ ನಾನು ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಅರ್ಧ ಬಟ್ಟಲು ಅಡುಗೆ ಎಣ್ಣೆನ ಬಾಣಲೆಗೆ ಹಾಕೊಂಡಿದ್ದೀನಿ. ಅರ್ಧ ಬಟ್ಟಲು ಕಡಲೆಕಾಯಿ ಬೀಜನ ಕೆಂಪಾಗೆ ಕರೆದು ತೆಗೆದಿಟ್ಕೊಳ್ತಾ ಇದ್ದೀನಿ. ಕಾದಿರುವಂತ ಎಣ್ಣೆಗೆ ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದವಾಗಿ ಕತ್ತರಿಸಿದ 3-4 ಹಸಿಮೆಣಸಿನಕಾಯಿ, 2 ಕಡ್ಡಿ ಕರಿಬೇವನ್ನ ಸೇರಿಸಿದ್ದೀನಿ. ಅಡುಗೆ ಅರಿಶಿನ 1/4 ಸ್ಪೂನು, ಪುಡಿ ಮಾಡಿದ ಹಿಂಗು 1/4 ಸ್ಪೂನ್ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ತುರಿದಿಟ್ಕೊಂಡಿರುವಂತ ಮಾವಿನಕಾಯಿನ ಸೇರಿಸ್ಬೇಕು. ಸ್ಟವ್ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾವಿನಕಾಯಿ ತುರಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಒಗ್ಗರಣೆಗೆ 1 ಸ್ಪೂನು ತುರಿದಿಟ್ಕೊಂಡಿರುವಂತ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬಿಸಿ ಇದ್ದಾಗ ಉಪ್ಪು ಹಾಕಬಾರದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಬಿಸಿಯೆಲ್ಲ ಆರದ್ಮೇಲೆ ಒಗ್ಗರಣೆನ ಸೇರಿಸ್ಬೇಕು. ಮಾವಿನಕಾಯಿ ಒಗ್ಗರಣೆ ಎಲ್ಲ ಕಡೆ ಸಮವಾಗಿ ಹರಡೋ ಹಾಗೆ ಅನ್ನನ ಬೆರೆಸ್ಬೇಕು. ಒಗ್ಗರಣೆ ಬೆರೆಸಿದ್ಮೇಲೆ ಇನ್ನೊಂದ್ಸಲ ಉಪ್ಪನ್ನ ಹಾಕಿ ಚೆನ್ನಾಗಿ ಬೆರೆಸ್ಬೇಕು. ಮಾವಿನಕಾಯಿ ಚಿತ್ರಾನ್ನ ಬಡಿಸ್ಬೇಕಾದ್ರೆ ಕಡಲೆ ಬೀಜನ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಚಿತ್ರಾನ್ನಕ್ಕೆ ಸೇರಿಸಿದ್ರೆ ಕಡಲೆ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಇರೋದಿಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.